ಇವತ್ತು ನಾನು ಗೃಹ ಸಚಿವರಾದ್ಮೇಲೆ ಇಡೀ ರಾಷ್ಟ್ರದ ಕಣ್ಣಿನ ಮೇಲೆ ಬಿದ್ದುಬಿಟ್ಟಿದೆ. ಒಂದು ಸರಳವಾದಂತ ಪ್ರಶ್ನೆ ಕೇಳಿದೆ ಅಷ್ಟೇ, ಸರಳವಾದಂತ ಪ್ರಶ್ನೆ. ಒಂದು ಸಂಘಟನೆ ಲಕ್ಷಾಂತರ ಜನ ಅದು ಸದಸ್ಯರಿದ್ದಾರೆ ನಮ್ಮ ರಾಜ್ಯದಲ್ಲಿ, ಕೋಟ್ಯಾಂತರ ಜನ ಅದು ಸದಸ್ಯರಿದ್ದಾರೆ ನಮ್ಮ ದೇಶದಲ್ಲಿ. ಅವರ ರಿಪೋರ್ಟ್ ಪ್ರಕಾರ ಪ್ರತಿದಿನ 20 ಲಕ್ಷ ಬೀದಿಗಿಳಿತಾರಂತೆ ನಮ್ಮ ರಾಜ್ಯದಲ್ಲಿ. ನನ್ನ ರಿಪೋರ್ಟ್ ಅಲ್ಲ, ಅವ್ರ ರಿಪೋರ್ಟ್. ಪ್ರಧಾನಮಂತ್ರಿ ಅವರು ಕೆಂಪುಕೋಟೆನಲ್ಲಿ ಇದ್ದು ಅವರಿಗೆ ನಮಸ್ಕಾರ ಅಭಿನಂದನೆ ಮಾಡಿ, ಅದು ವಿಶ್ವದ ಅತ್ಯಂತ ದೊಡ್ಡ NGO, ಅವ್ರು ಮಾಡಿದಂತ ಕೆಲಸಗಳು ಬೇರೆ ಯಾರು ಮಾಡ್ಲಿಕ್ಕೆ ಆಗಲ್ಲ ಅಂತ ದೊಡ್ಡ ಸಂಸ್ಥೆ RSS ಅಂತ ಅವರು ನಮನ ಮಾಡ್ತಾರೆ, ಅಭಿನಂದನೆ ಸಲ್ಲಿಸ್ತಾರೆ. ನಾನು ಗೃಹ ಸಚಿವನಾದ್ಮೇಲೆ ನಾನು ಕೇಳಿದೆ, ಅವ್ರ ರಿಪೋರ್ಟ್ ತರಿಸಿದೆ, ಏನಿದೆ ಅಪ್ಪ ಅಂತ. ದಿನಕ್ಕೆ 4200 ಕಡೆ ಅವರು ದಿನ ಬೆಳಿಗ್ಗೆ ಭೇಟಿ ಆಗ್ತಾರೆ. ಸುಮಾರು 2200 ಕಡೆ ಪಥಸಂಚಲನ ಮಾಡಿದ್ರು. 20 ಲಕ್ಷ BR ಪಾಟೀಲ್ ಸಾಹೇಬ್ರೆ, 20 ಲಕ್ಷ ಜನ ಸೇರ್ತಾರಂತೆ. ಅದಕ್ಕೆ ನಾನು ಕೇಳಿದೆ, ನೀವು 20 ಲಕ್ಷ ಜನ ಸೇರ್ತಾ ಇದ್ದೀರಲ್ಲ, ಯಾವ ಸಂಸ್ಥೆ ಅಪ್ಪ ನಿಮ್ದು? ನೋಂದಣಿ ತೋರಿಸ್ಬಿಡಿ ಅಂತ ಹೇಳಿ. ನೋಂದಣಿ ಇರ್ಬೇಕಾ ಇಲ್ಲ ಹೇಳ್ರಿ? ಮಹಿಳಾ ಸಂಘದವರು ನೀವು ಸಂಘ ಮಾಡ್ಬೇಕಾದ್ರೆ ನೀವು ರಿಜಿಸ್ಟರ್ ಮಾಡ್ಕೋತೀರಾ ಇಲ್ಲ? ಮಾಡ್ಕೋತೀರಾ ಇಲ್ಲ? ನಿಮ್ಗೆ ಸರ್ಕಾರದಿಂದ ಸವಲತ್ತು ಬೇಕು ಅಥವಾ ಬೇರೆ ಏನಾದ್ರೂ ಬೇಕು ಅಂದ್ರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳೇಬೇಕಲ್ಲ. ಇಲ್ಲಿ ನೀವು ಗಣೇಶ ಕೂಡಿಸ್ಬೇಕಾದ್ರೆ ಗಲ್ಲಿನಲ್ಲಿ ಪೊಲೀಸರಿಗೆ ಹೋಗಿ ಹೇಳ್ತೀರಾ ಇಲ್ಲ? ಇವತ್ತು ನೀವು ಮೆರವಣಿಗೆ ಮಾಡ್ಬೇಕಾದ್ರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಪರ್ಮಿಷನ್ ತಗೋಬೇಕು. ಹೌದು, ಹಿಂಗೆ ಪ್ರಿಯಾಂಕ್ ಬರ್ಲತನ, ನಾವು ಅವ್ರಿಗೆ ಮೆರವಣಿಗೆ ಮಾಡಿದೀವಿ, ಈ ಟೈಮಿಂದ ಈ ಟೈಮಿಂಗ್ ಜನರಿಗೆ ಅನಾನುಕೂಲ ಆಗ್ಬೋದು, ಏನಾದ್ರೂ ನಡೆದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಇರ್ತೀನಿ, ಒಂದು ಜನರಲ್ ಸೆಕ್ರೆಟರಿ ಅದಕ್ಕೆ ಸೈನ್ ಮಾಡಬೇಕು, ಅದಾದ್ಮೇಲೆ ಪೊಲೀಸರು ಅದನ್ನ ಆಲಿಸ್ತಾರೆ, ಅದಾದ್ಮೇಲೆ ಪರ್ಮಿಷನ್ ಕೊಡ್ತಾರೆ. ನಾನು ಹೇಳ್ತಾ ಇರೋದು, ನಿಮಗೊಂದು ಕಾನೂನು ಅವ್ರಿಗೊಂದು ಕಾನೂನು ಸರಿನಾ ಅಂತ ಕೇಳ್ತಾರೆ. ಯಾವ ದೇಶದಲ್ಲಿ ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು ಕೂಡ ನೋಂದಾಯಿಸ್ತದೆ ಅಂತ ದೇಶದಲ್ಲಿ ಇವ್ರಿಗೆ ಸುಮ್ಮನೆ ಬಿಡಲ್ಲ. ಯಾವ ದೇಶದಲ್ಲಿ ಪ್ರತಿಯೊಂದು ದೇವರು ಕೂಡ ಲೆಕ್ಕ ಕೊಡಬೇಕು, ಪ್ರತಿಯೊಂದು ದೇವಸ್ಥಾನ ಕೂಡ ಲೆಕ್ಕ ಕೊಡಬೇಕು, ಪ್ರತಿಯೊಂದು ಮಹಿಳಾ ಸಂಘಟನೆ ಕೂಡ ಲೆಕ್ಕ ಕೊಡಬೇಕು. ಇವ್ರು ಲೆಕ್ಕ ತೋರಿಸಿದ್ರೆ ನಾವು ತೋರಿಸಲ್ಲ ಅಂತಾರಲ್ಲ, ಅದು ಸರಿನಾ? ಈಗ ನೀವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಸ್ಪಷ್ಟವಾದಂತ ಸಿದ್ಧಾಂತ ಇರ್ಬೇಕು, ತಿಳ್ಕೋಬೇಕು. ನಾವು ಯಾವುದೇ ನಿಮ್ ಸಿದ್ಧಾಂತ ಇರ್ಬೋದು, ನಮ್ ಸಿದ್ಧಾಂತ ಇರ್ಬೋದು, ಅವ್ರ ಸಿದ್ಧಾಂತ ಇರ್ಬೋದು, ಬೇರೆ ಬೇರೆದು ಇರ್ಬೋದು. ಆದ್ರೆ ಕಾನೂನು ಒಂದೇ ಅಲ್ವಾ? ಸಂವಿಧಾನ ಒಂದೇ ಅಲ್ವಾ? ನನಗೊಂದು ಕಾನೂನು, ನಿಮ್ಗೊಂದು ಕಾನೂನು ಆಗಕ್ಕಾಗಲ್ಲ ಅಲ್ಲ. ಅದಕ್ಕೆ ನಾನು ಗೃಹ ಸಚಿವನಾಗಿ ಅವ್ರಿಗೆ ಪತ್ರ ಬರೆದು ಏನೇನಿದೆ ಅಪ್ಪ ನಿಮ್ಗೆ ತಂದು ತೋರಿಸಿ ಅಂದ್ರೆ, ಪಾಪ ಇನ್ನೂ ಕೂಡ ದಾಖಲೆಗಳಿಗೆ ಅಡ್ಡಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಇಟ್ಟಿದಾರೋ ಗೊತ್ತಿಲ್ಲ, 100 ವರ್ಷದ ಇತಿಹಾಸ ಅದೇ ಅವರು. ಆ ದಾಖಲೆಗಳು ಕೊಡ್ತೀನಿ ಅಂತ ಹೇಳ್ತಾ ಇದ್ರಂತೆ, ನೋಡ್ಬೇಕು ಯಾವಾಗ ಕೊಡ್ತಾರ ಅಂತ. ನೀವೆಲ್ಲ ಟ್ಯಾಕ್ಸ್ ಕಟ್ತೀರೇನ್ರಿ? 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಟ್ಯಾಕ್ಸ್ ಕಟ್ತೀರಾ ಇಲ್ಲ? ಕಟ್ಟಿ ಜೋರಾಗಿ ಹೇಳಿ. ಕಟ್ತೀರಾ? ಅವ್ರು ಕಟ್ಟಲ್ಲ ಅಂತಾರೆ. ಯಾಕೆ ಕಟ್ಟಲ್ಲ? ರೊಕ್ಕ ಒಂದು ವಸೂಲಿ ಮಾಡ್ತಾರಲ್ಲ, ಚಂದಾಪಟ್ಟಿ ಮಾಡ್ತಾರಲ್ಲ. ನಾನ್ ಕೇಳ್ತಾ ಇರೋದು, ಟ್ಯಾಕ್ಸ್ ಯಾಕೆ ಕಟ್ತಾ ಇಲ್ಲ ಸರ್? ಹೇಳಿ, ನನ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನೇ ರೆಡಿ ಇದೀನಲ್ಲ ನಿಮ್ಮ ಆಫೀಸಿಗೆ ಬರಕ್ಕೆ. ಒಬ್ಬ ಗೃಹ ಸಚಿವರು ನಿಮ್ಮ ಆಫೀಸಿಗೆ ಬರ್ತಾ ಇದ್ದಾರೆ, ನಿಮ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಂದ್ರೆ ಒಳ್ಳೇದಲ್ರಿ? ನನ್ ಸ್ವಾಗತ ಮಾಡ್ಬಿಟ್ಟು ನೀವೆಲ್ಲ ನೀವೆಲ್ಲ ಮೆರವಣಿಗೆ ಮಾಡಿದ್ರಿ, ಮೆರವಣಿಗೆ ಬೇಡ ನನಗೆ. ಸ್ವಾಗತ ಮಾಡ್ಬಿಟ್ಟು ಚಾಯ್ ಪೇ ಚರ್ಚೆ ಬಹಳ ಇಷ್ಟ ಅಲ್ಲ ಇವರಿಗೆ. ಚಾಯ್ ಪೇ ಚರ್ಚೆ ಮಾಡೋಣ, ಹೇಳಿ. ನನ್ನ ನೋಂದಣಿ ನಾನ್ ತೋರಿಸ್ತೀನಿ, ನನ್ನ ಆಸ್ತಿ ನಾನ್ ತೋರಿಸ್ತೀನಿ, ನಮ್ಮ ಮುದ್ವಿಯಾರಲ್ಲಿ ಕಟ್ಟಿನಿ, ನನ್ನ ಮನೆಯಲ್ಲಿ ಮಾಡಿನಿ, ನನ್ನ ಮಕ್ಕಳ ಆಸ್ತಿ ಅಲ್ಲ, ನಮ್ಮ ಮಣ್ಣಿನ ಆಸ್ತಿ ಅಲ್ಲ, ಎಲ್ಲರೂ ತೋರಿಸ್ತೀನಿ ನಿಮ್ಗೆ. ನಿಮ್ಗೂ ತೋರಿಸ್ಬೇಡಪ್ಪ. ಪ್ರಶ್ನೆ ಕೇಳತ್ತಪ್ಪ, ಹೇಳಿ. ಯಾಕೆ ಟ್ಯಾಕ್ಸ್ ಕಟ್ತಾ ಇಲ್ಲಪ್ಪ ಅಂತ ಕೇಳತ್ತಪ್ಪ ನಾನು. ಯಾಕೆ ನೀವು 150 ಬಾರಿ ಡೆಲ್ಲಿನಲ್ಲಿ ರಾಮಲೀಲಾ ಮೈದಾನದಲ್ಲಿ ಸಂವಿಧಾನ ನೀವು ಅನುಷ್ಠಾನ ತರಬಾರ್ದು,
ಸಂಸ್ಕೃತಿನ ನಮ್ಮ ಸಂವಿಧಾನ ಆಗ್ಬೇಕು ಅಂದ್ಬಿಟ್ಟು ನೀವು ಪ್ರೊಟೆಸ್ಟ್ ಮಾಡಿದ್ರಲ್ಲ, ನೀವ್ ಯಾಕೆ ಮಾಡಿದ್ರಿ ಅಂತ ಕೇಳತ್ತಪ್ಪ. ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲಿಸಿದಿರ ಅಂತ ಕೇಳಿತ್ತಪ್ಪ ಆಯ್ತಾ. ಯಾಕೆ ನೀವು 52 ವರ್ಷ, ಒಂದಲ್ಲ ಎರಡಲ್ಲ 10 ಅಲ್ಲ 20 ಅಲ್ಲ 52 ವರ್ಷ ನಮ್ಮ ರಾಷ್ಟ್ರ ಧ್ವಜವನ್ನ ನಿಮ್ಮ ಕಚೇರಿ ಮೇಲೆ ಹಾರಾಡಿಸಿದಲ್ಲ? ಯಾಕೆ? ನಾವು ಮಾಡ್ತೀವಲ್ಲ, ನೀವೆಲ್ಲ ಮಾಡ್ತೀರಲ್ಲ ನಿಮ್ಮ ಸಂಸ್ಥೆನಲ್ಲಿ. ನಿಮ್ಮ ಧ್ವಜವನ್ನ ನಾವು ಆಚರಣೆ ಮಾಡ್ತೀವಿ, ರಾಷ್ಟ್ರ ಧ್ವಜವನ್ನ. ನಮ್ಮ ರಾಷ್ಟ್ರ ಧ್ವಜವನ್ನ ಯಾಕೆ 52 ವರ್ಷ ಇವರು ಹಾರಿಸಿಲ್ಲ ಅಂತ ಕೇಳತ್ತಪ್ಪಾಯ್ತಾ? ಇವತ್ತು ಇಡೀ ನೀವು ಯಾವುದೇ ಚಾನೆಲ್ ತೆಗಿರಿ, ಏನ್ ಬರ್ತಾ ಇದೆ? ರಾಮ ಮಂದಿರದು ಚಂದಾ ಚೋರಿ. ಏನ್ ಪೂಜಾರಿ ಹೌದಲ್ಲ? ಈ ದೇಶದಲ್ಲಿ ರಾಮ ಲೆಕ್ಕ ಕೊಡ್ಬೇಕಾಗ್ತಾ ಇದೆ, RSS ಇಲ್ಲ ಅಂತ. ಇದೆಂತಾಯ್ತು ಇದು? ರಾಮ ಮಂದಿರ ಟ್ರಸ್ಟ್ ಲೆಕ್ಕ ಕೊಡ್ಬೇಕಾಗ್ತಾ ಇದೆ, ಆದರೆ RSS ಕೊಡಲ್ಲ ಅಂತ ಕೂಡ್ತಾರಲ್ಲಪ್ಪ. ಯಾಕೆ? ಇವತ್ತು ರಾಮ ಮಂದಿರನಲ್ಲಿ ಲೂಟಿ ಹೊಡೆದಿದ್ದು ಯಾರು? ನೀವು ಕಾಂಗ್ರೆಸ್ನವರ, ಸಮಾಜವಾದಿ ಪಾರ್ಟಿದವರ, RSS ನವರು? ಇದು ನಾನು ಹೇಳ್ತಾ ಇಲ್ಲ, ಉತ್ತರ ಪ್ರದೇಶದ ಸರ್ಕಾರದ SIT ಹೇಳ್ತಾ ಇದೆ. ಚಂಪಕ್ ರಾಯ್ ಅಂತ ಯಾರೋ ಒಬ್ಬ ವ್ಯಕ್ತಿ, ಆತ VHP ಲೀಡರ್. VHP ಯಾವುದು ಅಧಿಕೃತ? ಯಾರು ಗೊತ್ತಾ ಸಂಸ್ಥಾಪಕರು? ಗೋವರ್ಕರ್ ಅವರು ಯಾರ ಜೊತೆ ನಿಂತಿದ್ದು? RSS ಅವರು. ಯಾರು ಇನ್ನೊಬ್ಬ ನಮ್ಮ ಕರ್ನಾಟಕದವನದಂತ, ಅವನಿಗೆ ಯಾಕಪ್ಪ ಬೇಕಾಗಿತ್ತು ಗೊತ್ತಿಲ್ಲ. ಸುಮ್ಮನೆ ಹೋಗಿ ಕರ್ನಾಟಕ ಮರ್ಯಾದೆ ಹಾಳು ಮಾಡಬಹುದು. ಗೋಪಾಲ್ ರಾವ್ ಯಾವ ಅಂತ, ಗೋಪಾಲ್ ಜಿ ಅಂತ. ಏನ್ ಮರ್ಯಾದೆ ಏನಿಲ್ಲಪ್ಪ, ಸುಮ್ಮನೆ ಜಿ ಅಂತ. ಅವರು ಯಾರನ್ನ ದೇವರ ಹುಂಡಿದ ನುಂಡಿ ಹೊಡೆಯೋರಿಗೆ ಜಿ ಅಂತಾರೇನ? ಅವರು ಅದನ್ನ ಹೇಳ್ಕೊತಾರೆ. ಮೋಹನ್ ಜಿ, ಗೋಪಾಲ್ ಜಿ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರ ಹೇಳಿ? ಸಮಾಜಕ್ಕೆ ಒಳ್ಳೇದಾಗಿದೆ ಮಾಡೋದು ಹೇಳಿದ್ರ ಹೇಳಿ? ಇದೇ ಗೋಪಾಲ್ ಜಿ ಅವರು ಚಂದಾ ಚೋರಿ ಮಾಡಿದಾರಲ್ಲ, ಅವ್ರು ಯಾವ ಸಂಸ್ಥೆದವರು? ಇನ್ನೊಬ್ಬ ಯಾರೋ ಅಮಿತ್ ಮಿಶ್ರಾ ಅಂತ, ಯಾರೋ ಇದೆ, ಅವರು RSS. ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತು ಗಾಯಬಾಗಿದೆ ಅಲ್ಲ, ಸಾವಿರಾರು ಕೋಟಿ ರೂಪಾಯಿ ಹೋಗಿದೆ ಅಲ್ಲ. ಯಾರ ಜವಾಬ್ದಾರಿ ಇದಕ್ಕೆ? ಈಗ ಮೋದಿ ಅವರು ಮನ್ ಕಿ ಬಾತ್ ಯಾರು ಕೇಳ್ತಾನೆ ಇಲ್ಲ. ಮೋದಿ ಅವರು ಮೌನ ವಹಿಸಿದ್ದಾರೆ. ಏನದು ಕೋರ್ಟ್ ಆರ್ಡರ್ ಬಂದ್ಮೇಲೆ ಎಲ್ಲಾ ಕಡೆ ಅವರು ಸನ್ಮಾನ ಮಾಡಿಸ್ಕೊಂಡಿದ್ದು, ಪ್ರಾಣ ಪ್ರತಿಷ್ಠಾಪನೆಗೆ ಹೋಗಿದ್ದವರು, ಅಡಿಗಲ್ ಮಾಡಿದ್ದವರು, ಧ್ವಜ ಹಾರಿಸಕ್ಕೆ ಹೋಗಿದ್ದವರು, ಪೂಜೆ ಮಾಡಿದ್ದವರು. ಯಾವ ದೊಡ್ಡ ಪೀಠಾಧೀಶ್ವರಿಗಳು ಬಂದು ಅಲ್ಲಿ ಪೂಜೆ ಮಾಡಿಲ್ಲ, ಮೋದಿ ಅವರೇ ಎಲ್ಲ ಮಾಡಿದ್ರು. ಮತ್ತೆ ನಿಮ್ಗೆ ರಾಮ ಮಂದಿರ ಕೋರ್ಟ್ ಆರ್ಡರ್ ಬಂದಾಗ ಮೋದಿ ಕಿ ಜೈ, ಅದ್ರ ಅನುಷ್ಠಾನ ಏನು, ಅದ್ರ ಅಡಿಗಲ್ ಆಗ್ಬೇಕಾದ್ರೆ ಮೋದಿ ಕಿ ಜೈ, ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ಮೋದಿ ಕಿ ಜೈ, ಉದ್ಘಾಟನೆ ಆಗ್ಬೇಕಾಗಿದ್ದಾಗ ಮೋದಿ ಕಿ ಜೈ, ನೀವು ಧ್ವಜ ಹಾರಿಸಬೇಕಾದಾಗ ಮೋದಿ ಕಿ ಜೈ, ಚಂದಾ ಚೋರಿ ಆದಾಗ ಎಲ್ಲದಕ್ಕೂ ಕ್ರೆಡಿಟ್ ಬೇಕು ನಿಮ್ಗೆ. ಇದಕ್ಕೂ ಕ್ರೆಡಿಟ್ ತಗೊಳ್ಳಿ ಸ್ವಾಮಿ, ಇದಕ್ಕೂ ಕ್ರೆಡಿಟ್ ತಗೊಳ್ಳಿ. ಎಲ್ಲದಕ್ಕೂ ನೀವೇ ಮಾಡಿದ್ದೀರಿ, ನಾನೇ ಮಾಡಿದ್ದೀನಿ ಅಂದ್ರಲ್ಲ. ಪಾಪ ನಮ್ಮ ರಾಷ್ಟ್ರಪತಿಗೂ ಕರ್ಸಿಲ್ಲ, ಯಾರಿಗೂ ಕರ್ಸಿಲ್ಲ, ಇವರೇ ಎಲ್ಲದಕ್ಕೂ. ಈಗ ಚಂದಾ ಲೂಟಿ ಆಗಿದೆ ಅಂತ ಗೊತ್ತಾದ ತಕ್ಷಣ ಗಚ್ಚು ಕೂತಾರಲ್ಲ. ನೀನು ಪಾಪ RSS ಅವ್ರು ಮಾತಾಡಿದ್ರು, ಇದಕ್ಕೆ ತನಿಖೆ ಆಗ್ಬೇಕು, ಅದಕ್ಕೆ ಆಗ್ಬೇಕು, ಇದು ಆಗ್ಬೇಕು ಅಂದ್ರು. ಈಗ ಗದ್ದವರೇ ನೀವಿದ್ದೀರಪ್ಪ, ಸುಮ್ಮನೆ ವಾಪಸ್ ಮಾಡ್ಬಿಟ್ಟು ಕ್ಷಮೆ ಕೇಳೋದ್ ಬಿಟ್ಟು ಸುಮ್ಮನೆ ಇದೆಲ್ಲ ನಾಟಕ ಯಾಕೆ ಮಾಡಿರ್ತೀವಿ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವೆರಡು ದೊಡ್ಡ ಸವಾಲು ನಮ್ಮ ಪಕ್ಷದ ಮುಂದೆ ಇದೆ. ಒಂದು SIR, ಇನ್ನ ಒಂದು ನೀವು ನನ್ ಶಕ್ತಿ ಕೊಟ್ಟಿದ್ದೀರಾ, ಅದು ನಾನು ನೋಡ್ಕೋತೀನಿ. ನನಗೆ ಇವತ್ತು ಏನು ಇರ್ಲಾರ್ದೆ ನಾನು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೆ. ಈಗ ನನ್ನ ಕೈಯಲ್ಲಿ ಕಡ್ಗಿ ಕೊಟ್ಟಿದ್ದೀನಿ, ದಾಂಡಿ ಆಡ್ಲ? ಏನೇ ಆದ್ರೂ ಕೂಡ ನಾನು ಕಾನೂನಿನ ಚೌಕಟ್ಟಿನಲ್ಲೇ ಮಾಡೋನು. ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಬುದ್ಧನ ತತ್ವ ಎಷ್ಟಿದೆ ಅಷ್ಟೇ ಬಸವಣ್ಣನವರ ತತ್ವನೂ ಕೂಡ ಇದೆ, ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ರಕ್ತನೂ ನನ್ನಲ್ಲಿ ಇದೆ. ನೀವು ಎಷ್ಟೇನಾದ್ರೂ ನಂಬಿಸಬಹುದು, ಏನೇ ಮಾಡಬಹುದು. ಈಗಾಗಲೇ ಅಮಿತ್ ಶಾ ಅವರೆಲ್ಲ ರೆಕಾರ್ಡ್ ಕೇಳಿದ್ರೆ ಅನ್ಸರ್, ನಂದು ಎಲ್ಲ ಡಾಕ್ಯುಮೆಂಟ್ಸ್ ತಂದ್ಸ್ಕೊಂಡವ್ರು ಅಂದ. ನಾವು ಆಗ್ಲೇ ಬದಲೇ ನಿಂತೀವಪ್ಪ.
ನಿಮ್ದೆಲ್ಲ ಚಾಡಿಗಳು ಗೊತ್ತದ. ಈ ದೇಶ ಉಳಿಸ್ಬೇಕು, ಸಂವಿಧಾನ ಉಳಿಸ್ಬೇಕು, ಇವರಿಗೆ ಒಂದು ಪಾಠ ಕಲಿಸ್ಬೇಕಾದ್ರೂ ನಾನು ಜೈಲಿಗೂ ಕೂಡ ಹೋಗಕ್ಕೆ ರೆಡಿ. ನಾವೇನೇ ಮಾಡಿದ್ರು ಕೂಡ ನಾನೇನೇ ಮಾಡಿದ್ರು ಕೂಡ ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡಲು. ನೀವು ಫೋನಲ್ಲಿ ಬೆದರಿಕೆ ಹಾಕಿ ಏನಾದ್ರೂ ಬೆದರಿಕೆ ಹಾಕಿ ನಾನು ಜಗ್ಗವನಲ್ಲ, ನಾನು ಬಗ್ಗವನಲ್ಲ. ನನ್ನ ಬಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ, ಬಸವಣ್ಣನ ತತ್ವ ಇದೆ. ನಮ್ಮ ಕಬಕ್ನೂರು ಹೇಳಿದಂಗೆ ಅಂಬಿಗರ ಚೌಡಯ್ಯರ ಆಶೀರ್ವಾದ, ಕನಕನ ಆಶೀರ್ವಾದ ಇವೆಲ್ಲ ನಮ್ಮಲ್ಲೇ ಇದೆ. ಇವರೆಲ್ಲರೂ ಕೂಡ ಯಾರು ಏನ್ ಮಾಡಕ್ಕಾಗಲ್ಲ. ಇವ್ರ ಬಾಯಿನಲ್ಲಿ ಬಸವಣ್ಣನವರ ಹೆಸರು ಬರೋದಕ್ಕ ಇವ್ರಿಗೆ ಕಾಡ್ತೀನಿ ನಾನು. ಎಲ್ಲಿ ತನಕ ಇವ್ರ ಬಾಯಿನಲ್ಲಿ ಬಸವಣ್ಣ ಬರೋದಿಲ್ಲ, ಬುದ್ಧ ಬರೋದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋದಿಲ್ಲ, ಎಲ್ಲಿ ತನಕ ಇವರು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಲ್ಲ, ಅಲ್ಲಿ ತನಕ ನನ್ನ ಶ್ರಮ ಇರುತ್ತೆ ನಿಮ್ಮ ಆಶೀರ್ವಾದದಿಂದ. ಆದ್ರಿಂದ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ದಯವಿಟ್ಟು ಈಗ ಹೇಳಕ್ಕ ಗೊತ್ತದಪ್ಪ, ರಾಮ ಜನ್ಮಭೂಮಿನೂ ರಿಜಿಸ್ಟರ್ಡ್ ಅದ ಅಂತ ಈಗ ಹೇಳಕ್ಕ. ಅದಕ್ಕೆ ಟ್ರಸ್ಟ್ ಅಂಡ್ RSS cannot be trusted. that is the difference. ಆದ್ರಿಂದ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತಿನ ದಿನ ನೀವೇನು ನನಗೆ ಬಹಳ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ, ಅದು ಬಹಳ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ನಿಮ್ಮ ಹತ್ರ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಮತ್ತು ನಿಮ್ಮ ನಂಬಿಕೆಗೆ ಯಾವತ್ತೂ ಕೂಡ ನಾನು ದ್ರೋಹ ಮಾಡೋದಿಲ್ಲ, ಅದಕ್ಕೆ ಕಪ್ಪು ಚುಕ್ಕೆ ಕೂಡ ತರಲಿಲ್ಲ ಅಂತ ನಾನು ಹೇಳಕ್ಕೆ ಇವತ್ತು ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ನಿಮ್ಮ ನಿರಂತರವಾದಂತ ಸಹಕಾರ, ಸಹನೆ ಮತ್ತು ಆಶೀರ್ವಾದ ಯಾವ ರೀತಿ ಖರ್ಗೆ ಸಾಹೇಬ್ರ ಮೇಲಿತ್ತು, ಧರ್ಮಸಿಂಗ್ ಸಾಹೇಬ್ರ ಮೇಲಿದೆ, ಮತ್ತೆಲ್ಲ ನಮ್ಮ ಹಿರಿಯರ ಮೇಲಿದೆ, ಅದೇ ನಿಟ್ಟಿನಲ್ಲಿ ನನಗೂ ಕೂಡ ಸದಾ ನಿಮ್ಮ ಆಶೀರ್ವಾದದ ಅವಶ್ಯಕತೆ ಇರುತ್ತೆ, ಬೇಕಾಗುತ್ತೆ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ನಾನು ಸಣ್ಣ ಪುಟ್ಟ ಹೋರಾಟ ಮಾಡ್ತಾ ಇಲ್ಲ. ಇವತ್ತೆಲ್ಲ ತಾವು ಬಹಳ ಕಾಳಜಿ ವಹಿಸಿ ಇವತ್ತು ನಮ್ಮ ಅಧ್ಯಕ್ಷರು ಡೆಲ್ಲಿಯಿಂದ ನನಗೆ ಹುಕ್ಕಿನ ಮನುಷ್ಯರಾದಂತ ನಮ್ಮ ಸರ್ದಾರ್ ಪಟೇಲ್ ಅವರ ಪುತ್ರಿಯನ್ನ ನನಗೆ ಕೊಟ್ಟಿದ್ದಾರೆ. ಅವರು ಹೋಮ್ ಮಿನಿಸ್ಟರ್ ಇದ್ರು, RSS ಪ್ರಶ್ನೆ ಮಾಡಿದ್ರು, ನೀನು ಹೋಮ್ ಮಿನಿಸ್ಟರ್ ಇದೆಯಾ, ನೀನು ಕೂಡ ಸಂವಿಧಾನವನ್ನ ಕಾಪಾಡ್ತೀಯ ಅಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ವರಿಷ್ಠರು ನನಗೆ ಒಂದು ಆಶೀರ್ವಾದ ಮಾಡಿದರೆ, ನಿಮ್ಮ ಆಶೀರ್ವಾದ ಇರೋ ತನಕ ಯಾವ ಮೋದಿ ಸರ್ಕಾರ ಕೂಡ ಒಂದು ಏನು ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸಂವಿಧಾನ ಇರೋ ತನಕ ಯಾರು ನನಗೆ ಏನು ಮಾಡಕ್ ಆಗೋದಿಲ್ಲ. ನನ್ನ ಪ್ರಾಮಾಣಿಕ ಪ್ರಯತ್ನ ನಮ್ಮ ರಾಜ್ಯಕ್ಕಿರುತ್ತೆ, ನಮ್ಮ ಪ್ರಾಮಾಣಿಕ ಪ್ರಯತ್ನ ನಮ್ಮ ಪಕ್ಷಕ್ಕಿರುತ್ತೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ನಮ್ಮ ಸಮಾಜದಲ್ಲಿ ನಾವು ಅನುಸರಣ ಮಾಡೇ ಮಾಡ್ತೀವಂತ ಏನು ನಾನು ಒಂದು ಪ್ರಮಾಣ ಮಾಡಿದ್ದೀನಿ, ಅದನ್ನ ನಾನು ಈಡೇರಿಸ್ತೀನಿ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.